ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತು ಸಾಟರ್ಡೆ ಬೆಳಗ್ಗೆನೇ ಎದ್ದು ಬಾಗಿಲಿಗೆ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಸೊ ಬಾಗಿಲಿಗೆ ರಂಗೋಲಿ ಹಾಕ್ಕೊಂಡು ಇವತ್ತು ಹೊರಗಡೆ ಹೋಗೋದಿದೆ, ರೆಡಿ ಆಗ್ತಾ ಇದ್ದೀನಿ. ಸೊ ನಂದು ಇವತ್ತಿನ ಡೇ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದು ಈ ರೀತಿ ಸಿಂಪಲಾಗಿ ರಂಗೋಲಿ ಹಾಕೋತಾ ಇದ್ದೀನಿ. ಸ್ಯಾಟರ್ಡೆ ಆಗಿರೋದ್ರಿಂದ ಈ ರೀತಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಳ್ಳೋದು. ನೀಟಾಗಿ ಬಾಗಿಲಿಗೆ, ಹೊಸ್ಲಿಗೆ ಮತ್ತು ಸ್ಟವ್ಗೆ ಎಲ್ಲ ನೀಟಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಫಸ್ಟು ಹೊರಗಡೆ ರಂಗೋಲಿ ಕೆಲಸ ಎಲ್ಲ ಮುಗ್ದೋಗ್ಬಿಟ್ರೆ ಆಮೇಲೆ ಒಳಗಡೆ ಕೆಲಸಗಳು ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಇಲ್ಲಿ ರಂಗೋಲಿ ಬಿಟ್ಕೊಂಡಾದಮೇಲೆ ಸ್ಟವ್ ಬಿಟ್ಕೊತಾ ಇದ್ದೀನಿ. ಸ್ಟವ್ಗೂ ಅಷ್ಟೇ ಡೈಲಿ ನಾನು ರಂಗೋಲಿ ಬಿಟ್ಕೊತೀನಿ. ರಂಗೋಲಿ ಇಲ್ಲದೆ ಯಾವತ್ತೂ ಸ್ಟವ್ನ ಪೂಜೆ ಮಾಡಿಲ್ಲ. ತಿಂಡಿ ಆದಮೇಲಾದರೂ ಸರಿ ರಂಗೋಲಿ ಬಿಟ್ಟಿರ್ತೀನಿ. ಸೊ ಫೈನಲಿ ರಂಗೋಲಿ ಹೀಗೆ ಕಾಣಿಸ್ತಾ ಇದೆ. ಅದು ಒಣಗಿದ್ಮೇಲೆ, ಒಣಗೋಕ್ಕಿಂತ ಮುಂಚೆ ಹಾಗೆ ಕಾಣಿಸುತ್ತೆ, ಒಣಗಿದ್ಮೇಲೆ ಹೀಗೆ ಕಾಣಿಸುತ್ತೆ. ಇವತ್ತು ಹೆಲ್ತಿ ಡ್ರಿಂಕ್ಸ್ಗೆ ನಾನು ಯಾವುದೇ ರೀತಿ ಜ್ಯೂಸ್ ಮಾಡ್ಕೊತಾ ಇಲ್ಲ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೋಬೇಕು. ಆ್ಯಕ್ಚುಲಿ 2 ಬೆಳ್ಳುಳ್ಳಿ, 1 ಶುಂಠಿ, ಅಂದರೆ 1 ಇಂಚು ಶುಂಠಿ ತೊಗೊಬೇಕು. ಬಟ್ ನಾನು ಚಿಕ್ಕದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1/4 ಇಂಚು ಶುಂಠಿ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಬೇಕಾದ್ರೆ ಮೆಣಸಿನ್ಕಾಯಿ ತಿನ್ಬಿಡ್ತೀನಿ. ಈ ಬೆಳ್ಳುಳ್ಳಿ ಶುಂಠಿ ತಿನ್ನೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಬಟ್ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇಷ್ಟು ಚಿಕ್ಕದ್ರಿಂದ, ಅಂದರೆ ಕಮ್ಮಿ ಕ್ವಾಂಟಿಟಿಯಿಂದ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ಹೆಲ್ದಿ ಡ್ರಿಂಕ್ಸ್ಗೆ, ಅಂದರೆ ಹೆಲ್ತ್ ಡ್ರಿಂಕ್ಸ್ ಬದಲು ಈ ರೀತಿ ಹೆಲ್ತಿಗೆ ಬೆನಿಫಿಟ್ ಆಗೋ ಶುಂಠಿ ಬೆಳ್ಳುಳ್ಳಿನ ತಿಂತಾಯಿದ್ದೀನಿ. ನೋಡಿ, ಚಿಕ್ಕದೇ ತೊಗೊಂಡಿರೋದು. ಬಟ್ ಇದನ್ನು ತಿನ್ನೋಕ್ಕೆ ಸೀರಿಯಸ್ಲಿ ಕಷ್ಟ ಆಗುತ್ತೆ, ಹೇಗೆ ತಿನ್ನೋದೋ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಂದು ಹೆಲ್ದಿ ಡ್ರಿಂಕ್ಸ್ ಎಲ್ಲ ಹೆಲ್ದಿ, ಇದು ಏನಂತಾರೆ, ಇದನ್ನ ಹೆಲ್ತ್ಗೋಸ್ಕರ ತೊಗೊತಾ ಇರೋದು ಬೆಳ್ಳುಳ್ಳಿ ಶುಂಠಿ. ಗ್ಲಾಸು ನೋಡಿ, ಇದು ಆ್ಯಕ್ಚುಲಿ ಹಿಂಗೆ ಬಗ್ಗದೇ ಇಲ್ಲ. ಆ್ಯಕ್ಚುಲಿ ರಾಜ್ಕುಮಾರ್ದ್ರಲ್ಲಿ ಆಡಿಸಿ ನೋಡು, ಬೀಳಿಸಿ ನೋಡು ಗೊಂಬೆ, ಇದೆಲ್ಲ ಲೈಕ್ ದಟ್. ಇಲ್ಲಿ ನೋಡಿ, ನಾನು ಎಷ್ಟೇ ಮನಸ್ಸಾಗಿ ಟ್ರೈ ಮಾಡ್ತಾ ಇದ್ದೀನಿ, ಅದು ಮನ್ಕೊಳ್ಳಲ್ಲ. ಇಲ್ಲಿ ನೋಡಿ ಯಾವ ಕಡೆ ನೋಡಿ, ನಿಮ್ಗೆ ಗೊತ್ತಾಗಲಿ ಅಂತಲೇ ಮಾಡ್ತಾಯಿದ್ದೀನಿ. ನೋಡಿ, ಅದು ಯಾವ ಕಡೆಗೂ ಅದು ಮಲ್ಗದೇ ಇಲ್ಲ. ಆ್ಯಕ್ಚುಲಿ ಹಂಗಾಡಿ ಎದೊಳುತ್ತೆ ಹೊರತು ಮಲ್ಗದೇ ಇಲ್ಲ. ಇದೇ ರೀತಿ ಇದೆ. ಆ್ಯಕ್ಚುಲಿ ನನಗೆ ಈ ಗ್ಲಾಸು ತಂದಾಗ ಈ ರೀತಿ ಅಂತ ಗೊತ್ತಿರಲಿಲ್ಲ. ಬಟ್ ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ಗ್ಲಾಸು. ಸೊ ಆ ಪ್ಲಾಸ್ಟಿಕ್ ಗ್ಲಾಸನ್ನು ಇಟ್ಬಿಟ್ಟು ಈ ರೀತಿ ಗ್ಲಾಸ್ನ ನಾನು ಇಟ್ಕೊಂಡಿದ್ದೀನಿ. ಇದು ಡಿಮಾರ್ಟಿಂದ ತಂದಿದ್ನಲ್ಲ, ಈ ಗ್ಲಾಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಆ ಪ್ಲಾಸ್ಟಿಕ್ನ ಇಟ್ಬಿಟ್ಟಿದ್ದೀನಿ. ಸೊ ಮನೆಯಲ್ಲೇ ಆ ಥರ ಎಲ್ಲ ಕೆಲಸ ಮುಗಿಸ್ಕೊಂಡು ಲೈಟಾಗಿ ತಿಂಡಿ ತಿಂದ್ಕೊಂಡು ನಾವು ಆಂಟಿ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಯಾಕಂದರೆ ನನ್ನ ತಂಗಿಗೆ ಮಗು ಆಗಿದೆ. ಸೊ ಮಗು ಆಗಿ 1 ವಾರ ಆಗಿದೆ, ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಎಲ್ಲರೂ ಮಾತಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ನಾದಿನಿ, ನನ್ನ ತಂಗಿದಿರು, ನಮ್ಮ ಆಂಟಿ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಇವತ್ತು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ನಾಯಂಡಹಳ್ಳಿಗೆ ಹೋಗ್ಬಿಟ್ಟು ಅವರು ನಾಯಂಡಹಳ್ಳಿಲಿ ನಮಗೋಸ್ಕರ ಬಸ್ ಇಳ್ಕೊಂಡು ಮತ್ತೆ ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಿ ಹೋದ್ವಿ. ಯಾಕಂದರೆ ನನಗೆ RR ನಗರ್ಗೆ ಆ್ಯಕ್ಚುಲಿ ಹೀಗೆ ಹೋಗಬೇಕು, ಬಸ್ ನಂಬರೆಲ್ಲ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅವರು ನಮ್ಮನ್ನು ಕರ್ಕೊಂಡು ಆಂಟಿ ಮನೆಗೆ ಬಂದ್ವಿ. ಸೊ ಆಂಟಿ ಮನೆಗೆ ಬಂದಾದಮೇಲೆ ಎಲ್ಲರೂ ಫಸ್ಟು ನೋಡಿದ್ದೆ ಮಗುನ. ಯಾಕಂದರೆ ಮಗು ನೋಡೋಕ್ಕೆ ಹೋಗಿರೋದ್ರಿಂದ ಫಸ್ಟು ಮಗುನೇ ನೋಡ್ತಾ ಇರೋದು. ಇವನು ವಜ್ರ, ನನ್ನ ತಂಗಿ ಮಗ. ಅವನು ಕೂಡ, ಅವನು ಯಾರ ಜೊತೆನೂ ಬರಲ್ಲ, ಯಾವಾಗಲೂ ಅವ್ರ ಅಮ್ಮನೇ ಬೇಕು ಅವನಿಗೆ. ಆ ಥರ ಅಳ್ತಾ ಇರ್ತಾನೆ. ನಾವಂತೂ ಮಗುನ ಹೇಗೆ ನೋಡಿದ್ವಿ ಅಂದರೆ, ಒಳ್ಳೆ ಜಿಂಕೆ ನೋಡಿ ಹುಲಿ ಬಾಯಿ ಬಿಡುತ್ತಲ್ಲ, ಆ ರೀತಿ ಎಲ್ಲ ಸುತ್ತಾಕೊಂಡ್ಬಿಟ್ಟಿದ್ದೀವಿ. ಪಾಪ ನನ್ನ ತಂಗಿ ಒಂದು ಮಾತು ಮಾತಾಡಲಿಲ್ಲ. ಅಷ್ಟು ಫೋಟೋ ತೊಗೊಂಡ್ವಿ, ಅಷ್ಟೆಲ್ಲ ಮಾತಾಡಿದ್ವಿ. ಕೆಲವರು ಒಂದು 11 ದಿನದ ಮಗುಗೆ ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಅದು ಮಾಡೋಕ್ಕೆ ಬಿಡಲ್ಲ, ಇದು ಮಾಡೋಕ್ಕೆ ಬಿಡಲ್ಲ. ತೀರಾ ಅಂದರೆ ಮಗುನ ಇಸಗ್ದಂಗೆ ಆಗುತ್ತೆ, ಅದಕ್ಕೆ ಪೇಯ್ನ್ ಆಗುತ್ತೆ ಅನ್ನೋದಕ್ಕೆಲ್ಲ ರೀಸನ್ ಇರುತ್ತೆ. ಬಟ್ ನನ್ನ ತಂಗಿ ಅಂತೂ ನೀವು ಹೇಗಾದರೂ ಎತ್ಕೊಳ್ಳಿ, ಹೇಗಾದರೂ ಮಾಡಿ, ಹೇಗಾದರೂ ಆಡಿ ಅಂತ ಅವಳ ಪಾಡಿಗೆ ಅವಳು ಇದ್ಬಿಟ್ಟಿದ್ಲು. ನಾವಂತೂ ಮಗುನ ತುಂಬ ಚೆನ್ನಾಗಿ ಆಟಾಡಿಸಿದ್ವಿ. ಆ್ಯಕ್ಚುಲಿ ಅವಳಿಗೆ ಆಗಿದ್ದು ಹೆಣ್ಣು ಪಾಪು.
ನಮಗೆ ಎಲ್ಲರಿಗೂ ಅಂದರೆ ನಮ್ಮ ತಂಗಿದಿರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಂಡು ಮಕ್ಕಳೇ, 5 ಜನ ಗಂಡು ಮಕ್ಕಳು. ಅದಾದಮೇಲೆ ಈ ಪುಟಾಣಿನೇ ನಮಗೆ ಹೆಣ್ಪಾಪು ಆಗಿರೋದು. ನನಗಂತೂ ಭಾರಿ ಖುಷಿಯಾಗಿದೆ. ಯಾರಿಗೆ ಖುಷಿಯಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಹೆಣ್ಪಾಪು ಅಂದರೆ ನನಗಂತೂ ತುಂಬ ತುಂಬ ತುಂಬಾ ಖುಷಿಯಾಗಿದೆ. ಸೊ ನನ್ನ ತಂಗಿ ಲಕ್ಕಿ ಅಂತಲೇ ಹೇಳ್ಬೋದು. ಹೆಣ್ಣು ಹುಟ್ಟಿದೆ, ಅವಳು ವೆರಿ ಲಕ್ಕಿ. ಮುಂದೆ ಅವಳಿಗೆ ಗೊತ್ತಾಗುತ್ತೆ ಯಾಕೆ ಹೆಣ್ಣು ಹುಟ್ಟಿದ್ದು ಅಂತ. ಬಟ್ ನನಗಂತೂ ಹೆಣ್ಮಗು ಅಂದರೆ ತುಂಬಾ ಖುಷಿ. ಅದಾದಮೇಲೆ ನನ್ನ ತಂಗಿದಿರು ನಾವು ತುಂಬಾ ಹರಟೆ ಹೊಡಿತಾ ಇದ್ವಿ. ಯಾಕಂದರೆ ನಾವೆಲ್ಲ ಸೇರಿದ್ರೆ ನಾನ್ ಸ್ಟಾಪ್ ಮಾತಿರುತ್ತೆ. ಅಲ್ಲಂತೂ ಗಲಾಟೆ ಗಲಾಟೆ ಗಲಾಟೆ, ಸಿಕ್ಕಾಪಟ್ಟೆ ಗಲಾಟೆ ಇರುತ್ತೆ. ನಾವು ಅವಳು ಬಾಣ್ತಿ ಚಿಕ್ಕ ಪಾಪು ಇದೆ ಅದೆಲ್ಲ ಗಮನನೇ ಇಲ್ಲ. ನಮ್ಮದು ಲೋಕ ನಮ್ಮದೇ. ಆ ಮಗುನ ಆಟ ಆಡಿಸ್ಕೊಂಡು, ಆ ಮಗು ತಲರಟೆ ಮಾಡಿಕೊಂಡು, ಈ ರೀತಿ ಎಲ್ಲರೂ ಸೇರಿರ್ತೀವಲ್ಲ, ಒಂಥರ ಸೇರಿದಾಗ ನಮಗೆ ಗೊತ್ತಿರಲ್ಲ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲ್ಲ, ಅಷ್ಟೊಂದು ಮಾತಾಡ್ತಾ ಇರ್ತೀವಿ. ಸೊ ಎಲ್ಲ ತಂಗಿದಿರು ಸೇರಿದ್ದೀವಿ ಇಲ್ಲಿ. ಅವರು ಇವರು ಅಂತಲ್ಲ, ನನ್ನ ಚಿಕ್ಕ ತಂಗಿದಿರು, ನಾನೇ ಅಕ್ಕ ಎಲ್ಲರಿಗೂ. ಆ್ಯಕ್ಚುಲಿ ನನ್ನ ತಂಗಿದಿರು ಎಲ್ಲರೂ ಇಲ್ಲೇ ಇದ್ದಾರೆ. ಸೊ 3 ಜನ ತಂಗಿದಿರು ಇಲ್ಲೇ ಇದ್ದಾರೆ. ಆ್ಯಕ್ಚುಲಿ 4 ಜನ ತಂಗಿದಿರು ಇಲ್ಲೇ ಇದ್ದಾರೆ. ಸೊ ಅದಕ್ಕೆ ನಮ್ಮ ತಲೆಹರಟೆ ಸ್ವಲ್ಪ ಜಾಸ್ತಿನೇ ಆಗೋಗಿತ್ತು. ಪಾಪ ಆ ಮಗುಗೆ ಐಸ್ ಕ್ರೀಮು ತಿನ್ನೋಕ್ಕೆ ಬಿಡ್ತಾಯಿಲ್ಲ, ಅಷ್ಟೊಂದು ಕಾಟ ಕೊಡ್ತಾಯಿದ್ಲು ನನ್ನ ತಂಗಿ. ಅದಕ್ಕೋಸ್ಕರ ನಾನೇ ಕರ್ಕೊಂಡು ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೀನಿ. ಅವ್ನು ಜಾಸ್ತಿ ಯಾರ ಹತ್ರನೂ ಹೋಗಲ್ಲ. ನಮ್ಮ ಆಂಟಿ ಊಟಕ್ಕೆಲ್ಲ ಕರೀತಾಯಿದ್ರು. ಪಾಪ ಅವತ್ತು ಅವರು ಸೂತ್ಕ ತೊಗೊತಾಯಿದ್ರು. ಅಂದರೆ ನಮಗೆ 11 ಡೇಸ್ಗೆ ಸೂತ್ಕ ತೊಗೊತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು 5 ಡೇಸ್ 3 ಡೇಸ್ಗೆಲ್ಲ ಸೂತ್ಕೊಂಡು ತೊಗೊತಾರೆ. ನಾವು ಇಲ್ಲಿ 11 ಡೇಸ್ಗೆ ಸೂತ್ಕೊಂಡು ತೊಗೊತೀವಿ, ಸೂತ್ಕ ಅಂತ ತೊಗೊತೀವಿ. ಅವತ್ತು ಆಂಟಿ ಸೂತ್ಕ ತೊಗೊಂಡಿದ್ರು. ಅನ್ನ ಸಾರು ಪಾಯಸ ಎಲ್ಲ ಮಾಡಿದರು. ಆಂಟಿ ಊಟಕ್ಕೆ ಬನ್ನಿ ಅಂತ ಕರೀತಾನೇ ಇದ್ದರು. ನಾವಂತೂ ಮಾತುಕತೆ ಇದರಲ್ಲೇ ಆಗೋಗಿತ್ತು, ಅದರಲ್ಲೇ ಮುಳುಗೋಗಿದ್ವಿ ಆ್ಯಕ್ಚುಲಿ. ಅದಾದಮೇಲೆ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ನನ್ನ ಅಳಿಯ ನಾವು ಎಲ್ಲ ಊಟ ಮಾಡ್ತಾಯಿದ್ದೀವಿ. ಸಾಂಬಾರಾಗಿರ್ಬೋದು, ರಸಮ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಆಂಟಿ ಈ ನಡುವೆ ಅಂತೂ ತುಂಬ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸಾಂಬಾರನ್ನೆಲ್ಲ ರಸಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಪಾಯಸ ಆ್ಯಕ್ಚುಲಿ ಅಡುಗೆ ಎಲ್ಲನೂ ಚೆನ್ನಾಗೇ ಇತ್ತು, ತುಂಬ ಚೆನ್ನಾಗಿತ್ತು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ. ಅಲ್ಲಿಂದ ಬಂದು ನೈಟ್ ಊಟ ಮಾಡಲಿಲ್ಲ, ಯಾಕಂದರೆ ಅಲ್ಲೇ ಹೊಟ್ಟೆ ತುಂಬ ಊಟ ಮಾಡಿದ್ದೆ. ಆ್ಯಕ್ಚುಲಿ ಈವ್ನಿಂಗ್ ಆಗೋಗಿತ್ತು. ಇವರು ನನ್ನ ತಂಗಿಯ ಹಸ್ಬೆಂಡ್ ಕಾರ್ತಿಕ್ ಅಂತ. ಸೊ ಆಂಟಿ ಹಪ್ಪಳ ತೊಗೊಂಡ್ರೆ ಅವ್ರಿಗೂ ರೇಗಿಸ್ತಾ ಇದ್ದಾರೆ, ಒಬ್ರಿಗೂ ಬಿಡ್ತಾಯಿಲ್ಲ, ಎಲ್ಲರಿಗೂ ಬರೀ ರೇಗಿಸ್ತಾ ಇರೋದೇ ಕೆಲಸ. ಏನಂದರೆ ತಲಹರಟೆ ಒಟ್ಟಿನಲ್ಲಿ ಏನು ನಾವು ಇರೋ ಕಡೆ ಒಂದು ಸಲ ಸ್ವಲ್ಪ ಆದರೂ ತಲಹರಟೆ ಮಾಡಲೇಬೇಕು. ಸ್ವಲ್ಪ ಅಂತೂ ಮಾಡಲ್ಲ, ಜಾಸ್ತಿನೇ ಮಾಡ್ತೀವಿ. ಇವಳು ನನ್ನ ತಂಗಿ ಗಗನ, ಇವಳಿದ ಕಡೆ ಜಾಸ್ತಿ ನಗು ಇರುತ್ತೆ. ಇವಳು ಎಲ್ಲಿರ್ತಾಳೋ ಅಲ್ಲಿ ಸೌಂಡು ಇರುತ್ತೆ ಪ್ಲಸ್ ನಗುನೂ ಇರುತ್ತೆ. ಸೌಂಡ್ಲೆಸ್ ಅಂತೂ ಇರಲ್ಲ, ಸೌಂಡು ಪ್ಲಸ್ ನಗು ಇರುತ್ತೆ. ಇವಳಿರೋ ಕಡೆ ನಗು ಜಾಸ್ತಿ, ಮಾತು ಜಾಸ್ತಿ, ನಗುನೂ ಜಾಸ್ತಿ. ಎಲ್ಲರನ್ನೂ ನಗಿಸ್ತಾ ಇದ್ದಾಳೆ, ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾಳೆ. ಸೊ ಹೀಗೇ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನನ್ನ ತಂಗಿ ಪಾಪುಗೆ ಅಂತ ಬಟ್ಟೆ ತೊಗೊಂಡಿದ್ಲು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಎಷ್ಟು ಮುದ್ದಾಗಿ ಆ ಬಟ್ಟೆಗಳು ಕಾಣಿಸ್ತಾ ಇತ್ತು ಅಂದರೆ, ಚಿಕ್ಕ ಚಿಕ್ಕ ಬಟ್ಟೆಗಳಲ್ವಾ. ಹೆಣ್ಮಕ್ಳಿಗೆ ಬಟ್ಟೆಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ಗಂಡು ಮಕ್ಳಿಗಂತೂ ಆ ರೀತಿ ಕಲೆಕ್ಷನ್ ಅಂತೂ ಸಿಗೋದೇ ಇಲ್ಲ. ಹುಟ್ಟಿದ್ರೆ ಹೆಣ್ಮಕ್ಳಾಗಿ ಹುಟ್ಟಬೇಕು, ಗಂಡು ಮಕ್ಳಿಗಂತೂ ಈ ರೀತಿ ಬಟ್ಟೆಗಳು ಸಿಗಲ್ಲ. ಆ ಚಿಕ್ಕ ಪಾಪುಗೆ ಆಗಲೇ ಫ್ರಾಕಿಗೆ ಒಂದು ಪರ್ಸು ಈ ರೀತಿ ಎಲ್ಲ ಇತ್ತು ಆಪ್ಷನ್ಸು. ಸೊ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಬಟ್ಟೆಗಳೆಲ್ಲ. ಅದಾದಮೇಲೆ ಮಗು ಕೂಡ ಅಷ್ಟೇ ಕ್ಯೂಟಾಗಿದ್ದಾಳೆ, ಎಷ್ಟು ನೋಡಿದ್ರೂ ಸಾಲದು. ಅವ್ರ ಅಪ್ಪನ ಥರ ಕಾಣಿಸ್ತಾ ಇದ್ಲು ನನಗೆ. ಕೆಲವರು ಅವ್ರ ಅಮ್ಮ ಅಂತಾಯಿದ್ರು, ಕೆಲವರು ಅವರಪ್ಪ ಅಂತಾಯಿದ್ರು. ನನಗೇನೋ ಅವ್ರ ಅಪ್ಪನ ಥರ ಕಾಣಿಸ್ತಾಯಿದ್ರು. ತುಂಬಾ ಕ್ಯೂಟಾಗಿದ್ಲು, ಮುದ್ದಾಗಿದ್ಲು. ಗೊಂಬೆ, ಚಿಕ್ಕ ಗೊಂಬೆ, ಚಿಕ್ಕ ಚಿಕ್ಕ ಕಾಲು, ಚಿಕ್ಕ ಚಿಕ್ಕ ಕೈ, ಗೊಂಬೆ ಥರ ಇದ್ಲು. ಅಲ್ಲೆಲ್ಲ ಊಟ ಮಾಡಿಕೊಂಡು ಅವ್ರಿಗೆಲ್ಲ ಹೇಳ್ಬಿಟ್ಟು ಹೊರಟ್ವಿ ನಾವು ರಿಟರ್ನ್ ಆಗೋಕ್ಕೆ. ಅಲ್ಲಿ ಬರ್ತಾ ಒಂದು ನಾಯಿ, ಇದು ಲ್ಯಾಬ್ ಇದು, ಅದಕ್ಕೆ ಏನು ಕ್ಯೂಟಾಗಿ ರೆಡಿ ಮಾಡಿದ್ದಾರೆ. ಸ್ಟಿಕ್ಕರ್ ಇಟ್ಟು, ಕನಕಪ್ ಇಟ್ಟು, ನೈಲ್ ಪಾಲಿಶ್ ಹಾಕಿ, ಅದಕ್ಕೊಂದು ಕತ್ತಿಗೆ ಒಂದು ಟೇಪ್ ಕಟ್ಬಿಟ್ಟು ಎಷ್ಟು ನೀಟಾಗಿ ಹಾಕಿದ್ರು. ಅದೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ಮಗ ರಾಯರದು ಚಿತ್ರ ಬರಿತೀನಿ ಅಂತ ಇದ್ದ. ಓಕೆ ಬರೆಯಪ್ಪ ಅಂದೆ. ಅವನಿಗೇನೋ ಈ ನಡುವೆ ರಾಯರಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಫೈನಲಿ ಅವ್ನು ರಾಯರ ಚಿತ್ರ ಹೀಗೆ ಬಿಡಿಸ್ದ. ಹೀಗಾಗಿತ್ತು ನನ್ನ ಡೇ, ಈ ರೀತಿ ಇತ್ತು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.